ಎಸ್, ಬಿಗ್ ಬಾಸ್ ಸೀಸನ್ 12 ಅಂದರೆ ಇವಾಗೇನು ನಡೀತಾ ಇದೆ, ಬಿಗ್ ಬಾಸ್ 2025ರಲ್ಲಿ ನಡೀತಾ ಇದೆಯಲ್ಲ, ಈ ಹಿಂದೆ ಆಗಿರ್ತಕ್ಕಂಥ ಸೀಸನ್ಗಳಿಗಿಂತ ಈ ವರ್ಷದ ಸೀಸನ್ ತುಂಬಾ ವಿವಾದಾತ್ಮಕವಾಗಿ ನಡ್ಕೊಂಡು ಬರ್ತಾ ಇದೆ. ಇವಾಗ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಅದೇನೆಂದರೆ ಗಿಲ್ಲಿ ನಟ ಅವರ ಹಾಗೂ ರಿಷಾ ಅವರ ನಡುವೆ ನಡೆದಂತಹ ಒಂದು ಘಟನೆ. ಅದಕ್ಕಿಂತ ಮುಂಚಿತವಾಗಿ ಈ ಸೀಸನ್ನಿಂದ ಏನೇನೆಲ್ಲ ನಡ್ಕೊಂಡು ಬಂದಿದೆ ಅಂತ ಕ್ವಿಕ್ಕಾಗಿ ಒಂದು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ. ಯಾವ್ಯಾವೆಲ್ಲ ಪ್ರಮುಖವಾದ ವಿವಾದಗಳು ಈ ಸೀಸನ್ನಲ್ಲಿ ನಡೆದಿದೆ ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಪರಿಸರ ಉಲ್ಲಂಘನೆ, ಸ್ಟುಡಿಯೋ ಸೀಲ್ ಆಗಿದ ಘಟನೆ ಇದೆಯಲ್ಲ, ಅದೆಲ್ಲರಿಗೂ ಗೊತ್ತೇ ಇದೆ. KSPBC ಅಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬಿಗ್ ಬಾಸ್ ಕನ್ನಡ ಶೋ ನಡೆಯುತ್ತಿದ್ದ ಜಾಲಿವುಡ್ ಅಥವಾ ವೆಲ್ಸ್ ಸ್ಟುಡಿಯೋ ಅಂತ ಏನಿದೆ, ಇದು ಬಿಡದಿಯಲ್ಲಿ ಸೆಟ್ ಇದೆ. ಪರಿಸರ ನಿಯಮ ಉಲ್ಲಂಘನೆ ಕಾರಣದಿಂದ ಸೀಲ್ ಮಾಡಲಾಗಿತ್ತು. ಯಾಕೆ ಆ ಸ್ಟುಡಿಯೋನ ಸೀಲ್ ಮಾಡಲಾಗಿತ್ತು ಅಂದರೆ ಅಶೋಧಿತ ಕಸ ನೀರು ಬಿಡುಗಡೆ ಅಂದರೆ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಸರಿಯಾಗಿ ಕೆಲಸ ಮಾಡದೇ ಇರುವ ಕಾರಣ ಮತ್ತು ಕಸದ ನಿರ್ವಹಣೆಯಲ್ಲಿ ತಪ್ಪುಗಳೇ ಮುಖ್ಯ ಕಾರಣವಾಗಿದೆ. ಈ ಕಾರಣಗಳಿಂದ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡು ಚಿತ್ರೀಕರಣ ನಿಂತೋಗಿತ್ತು. ಆ್ಯಂಡ್ ನಂತರ ಏನಾಗಿತ್ತು ಅಂದರೆ ಸ್ಪರ್ಧಿಗಳನ್ನು ಸೆಟ್ನಿಂದ ಹೊರಗಡೆ ಕರೆದುಕೊಂಡು ಹೋಗಲಾಗಿತ್ತು. ನಂತರ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮಧ್ಯಸ್ಥಿಕೆ ನೀಡಿ ತಾತ್ಕಾಲಿಕವಾಗಿ ಸೀಲ್ ತೆಗೆಸಲು ಸೂಚನೆ ನೀಡಿದರು. ಆ್ಯಂಡ್ ನಿರೂಪಕ ಕಿಚ್ಚ ಸುದೀಪ್ ಅವರು ಸಾರ್ವಜನಿಕವಾಗಿ ಹೇಳಿದ್ದು ಸಮಸ್ಯೆ ಶೋದಲ್ಲಿಲ್ಲ, ಸ್ಟುಡಿಯೋದ ನಿರ್ವಹಣೆಯಲ್ಲಿದೆ ಎಂದು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅದಾದ ನಂತರ ಜಾತಿ ಸಂಬಂಧಿತ ಮತ್ತು ಅಪಮಾನಕರ ಹೇಳಿಕೆ ವಿವಾದ ಸೃಷ್ಟಿಯಾಗಿತ್ತು. ಯಾರ್ಯಾರ ನಡುವೆ ಅಂತಂದರೆ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಅವರ ನಡುವೆ. ಸ್ಪರ್ಧಿ ಅಶ್ವಿನಿ ಗೌಡ ಅವರು ಅವರ ಸಹಸ್ಪರ್ಧಿಯಾದ ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ S ಕ್ಯಾಟಗರಿ ಎಂಬ ಪದ ಬಳಕೆ ಮಾಡಿ ವಿವಾದ ಸೃಷ್ಟಿ ಮಾಡಿದರು. ಈ ಹೇಳಿಕೆಗೆ ಬಿಡದಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ದಾಖಲಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ವಿನಿ ಹಾಗೂ ಜಾನ್ವಿ ಇಬ್ಬರು ರಕ್ಷಿತಾ ಕುರಿತು ಅಪಮಾನಕಾರಿಯಾಗಿ ಮಾತುಗಳನ್ನಾಡಿದ್ದಾರೆ ಎಂದು ಗಟ್ಟಿಯಾಗಿ ಟೀಕೆಗೆ ಒಳಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಲಾಸ್ಟ್ ಸೀಸನಲ್ಲಿ ಅಥವಾ ಒಂದೆರಡು ಸೀಸನ್ಗಳ ಹಿಂದೆ ಮಾಜಿ ಸ್ಪರ್ಧಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಹಾಕ್ತಾರೆ, ರೀಲ್ನ ಹಾಕ್ತಾರೆ. ಅಂದರೆ ಒಂದು ಕತ್ತಿನ ಹಿಡಿದು ರೀಲ್ಸ್ ಮಾಡಿದ್ದಾರೆ. ಅದು ಕೂಡ ವಿವಾದಕ್ಕೆ ಕಾರಣವಾಗಿತ್ತು. ಸೊ ಕನ್ನಡ ಬಿಗ್ ಬಾಸ್ ಅನ್ನೋದು ಒಂದಲ್ಲ ಒಂದು ಕಾರಣಕ್ಕೆ ವಿವಾದದಲ್ಲಿ ಒಳಗಾಗ್ತಾನೆ ಬಂದಿದೆ. ಅಷ್ಟೆಲ್ಲ ಆದರೂ ಅದರ ಮೇಲಿರುವ ಕ್ರೇಜ್ ಕಡಿಮೆ ಆಗ್ತಾಯಿಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಜನ ಮತ್ತು ನೆಟ್ಟಿಗರು ಏನು ತೀವ್ರ ಟೀಕೆ ಮಾಡ್ತಿದ್ದಾರೆ ಅಂತಂದರೆ, ಈ ಸೀಸನ್ನಲ್ಲಿ ಅನೇಕ ಸ್ಪರ್ಧಿಗಳು ಪರಸ್ಪರ ಬಾಡಿ ಶೇಮಿಂಗ್ ಮತ್ತು ಜಾತಿ ಸೂಚಕ ಮಾತು ಆ್ಯಂಡ್ ವೈಯಕ್ತಿಕ ಟೀಕೆ ಮಾಡುತ್ತಿದ್ದಾರೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತು ಇನ್ನೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಬಿಗ್ ಬಾಸ್ ತಂಡವನ್ನೇ ಟೀಕೆ ಮಾಡ್ತಾ ಇದ್ದಾರೆ. ಯಾಕಂದರೆ ಡ್ರಾಮಾಗಾಗಿ ಕೆಲವರನ್ನು ವಿಲನ್, ಕೆಲವರನ್ನು ವಿಕ್ಟಿಮ್ ಆಗಿ ತೋರಿಸ್ತಿದ್ದಾರೆ ಎಂದು. ಆ್ಯಂಡ್ ಬರೀ ಗಿಲ್ಲಿಗೆ 70% ಸ್ಕ್ರೀನ್ ಟೈಮ್ ಕೊಡ್ತಾ ಇದ್ದಾರೆ ಅಂತ. ಆ್ಯಂಡ್ ಬೇರೆ ಸ್ಪರ್ಧಿಗಳಿಗೆ ಸೈಡ್ ಲೈನ್ ಆಗಿ ಹಾಕ್ತಾ ಇದ್ದಾರೆ ಅಂತ, ಅವ್ರನ್ನ ನೀಟಾಗಿ ತೋರಿಸ್ತಾ ಇಲ್ಲ ಅಂತ ಬಿಗ್ ಬಾಸ್ ತಂಡದ ಮೇಲೆ ಜನ ಟೀಕೆ ವ್ಯಕ್ತಪಡಿಸುತ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಎಡಿಟಿಂಗ್ TRPಗಾಗಿ ಬಯಾಸ್ಡ್ ಆಗಿ ಇವರು ಎಡಿಟ್ನ ಮಾಡ್ತಾ ಇದ್ದಾರೆ, ಸ್ಕ್ರೀನ್ನ ಕಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಗೆ ಬೇಕೋ ಆ ಥರ ತೋರಿಸ್ತಾ ಇದ್ದಾರೆ ಅಂತ ನೆಟ್ನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲ ಆದಮೇಲೂ ಇವಾಗೊಂದು ವಿವಾದ ಸೃಷ್ಟಿಯಾಗಿದೆ. ಅದೇನೆಂದರೆ ಗಿಲ್ಲಿ ನಟ ಹಾಗೂ ರಿಷಾ ಅವರ ನಡುವೆ ಅವತ್ತೊಂದು ಘಟನೆ ನಡೆಯುತ್ತೆ. ಯಾಕಂತಂದರೆ ಜಸ್ಟ್ ಒಂದು ಬಕೆಟಿಂದ ಬೆಳಿಗ್ಗೆ ಗಿಲ್ಲಿ ನಟ ಅವ್ರಿಗೆ ಬಕೆಟ್ ಬೇಕಾಗಿರುತ್ತೆ, ಬಟ್ ರಿಷಾ ಅವರು ಕೊಡೋಕ್ಕೆ ಲೇಟ್ ಮಾಡ್ತಾರೆ. ಸೊ ಅದರಿಂದ ಅವರು ಅವರ ಬಟ್ಟೆಗಳನ್ನ ಅವ್ರ ಬೆಡ್ರೂಮಿಂದ ಸೀದಾ ವಾಶ್ರೂಮ್ಗೆ ತಂದು ಹಾಕ್ತಾರೆ. ಅದು ಫನ್ ವೇಲ್ ಹಾಕ್ತಾರೋ ಸಿಟ್ಟಿಂದ ಹಾಕ್ತಾರೋ ಅದು ಅವ್ರಿಗೆ ಗೊತ್ತು. ಈ ನಡವಳಿಕೆಯಿಂದ ರಿಷಾ ಅವ್ರಿಗೂ ಸಿಟ್ಟು ಬರುತ್ತೆ. ಅವರಿಬ್ಬರು ನಡುವೆನೂ ಜೋರಾಗಿ ಒಂದು ಜಗಳನೇ ಆಗೋಗುತ್ತೆ. ಜಗಳ ಆಗಿ ಅದಾದಮೇಲೆ ಕಿಚ್ಚನ ಪಂಚಾಯಿತಿಯಲ್ಲಿ ಅದೆಲ್ಲ ತೀರ್ಮಾನನೂ ಆಗೋಗುತ್ತೆ. ಆ ಘಟನೆ ನಡೆದು 2-3 ವಾರ ಆದಮೇಲೆ ಇವಾಗ ಸುದ್ದಿ ಆಗ್ತಾ ಇದೆ. ರಿಷಾ ಅವರೊಬ್ಬ ಮಹಿಳೆ, ಆ ಮಹಿಳೆ ಮೇಲೆ ಈ ಥರ ಇವ್ರು ಮಾಡಬಾರ್ದಿತ್ತು, ಹಾಗೆ ಹೀಗೆ ಎಲ್ಲ ಥರ ಇವಾಗ ಹೊರಗಡೆ ಸುದ್ದಿ ಆಗ್ತಾಯಿದೆ. ಅದು ಯಾಕೆ ಇವಾಗ ಮಾಡ್ತಾಯಿದ್ದಾರೋ ನನಗೂ ಗೊತ್ತಾಗ್ತಾಯಿಲ್ಲ. ಇದನ್ನು ನೋಡಿದ ಮಹಿಳಾ ಆಯೋಗದವರು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಪೊಲೀಸವರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಆ್ಯಂಡ್ ಅದು ಕೋರ್ಟ್ ಮೆಟ್ಲು ಏರಿದೆ ಇವಾಗ, ವಿಚ್ ಈಸ್ ಅಗೇನೆಸ್ಟ್ ಅ ವುಮೆನ್ ಅಂತ ಒಂದು ಫೈಲ್ನ ದಾಖಲ ಮಾಡಿದ್ದಾರೆ. ನಾವು ಹೊರಗೆ ಕೂತ್ಕೊಂಡು ಏನೇ ಮಾತಾಡಿದ್ರು, ಏನೇ ಮಾಡಿದ್ರು, ಯಾವ ಕಂಪ್ಲೇಂಟೇ ಫೈಲ್ ಮಾಡಿದ್ರು, ಎಟ್ ಲಾಸ್ಟಲ್ಲಿ ಬರೋದು ಅವರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದು ಅವ್ರಿಗೂ ಓಕೆ ಆಯಿತು, ಇವ್ರಿಗೂ ಓಕೆ ಆಯಿತು, ಎಲ್ಲ ಫೈನ್ ಎಲ್ಲ ಮುಗ್ದಾಯಿತು. ಅವರಿಬ್ಬರು ಸೇರ್ಕೊಂಡು ಒಂದು ಕನ್ಕ್ಲೂಷನಿಗೆ ಬಂದಿದ್ದಾರೆ. ಆ್ಯಂಡ್ ಥರ್ಡ್ ಪರ್ಸನ್ ಹ್ಯಾಸ್ ನೋ ರೈಟ್ಸ್ ಟು ಎಂಟರ್ ದಿಸ್ ಕನ್ವರ್ಸೇಷನ್. ಆ್ಯಂಡ್ ನಮ್ಮ ರಾಜ್ಯದಲ್ಲಿ ಮಾತಾಡಬೇಕಾದಂತಹ ವಿಚಾರಗಳು ತುಂಬಾ ಇದೆ. ಕಂಪ್ಲೇಂಟ್ ಕೊಡಬೇಕಾದಂತಹ ಕೇಸ್ಗಳು
ಜಾಸ್ತಿನೇ ಕಾಣಿಸ್ತಾ ಇದೆ. ಧ್ವನಿ ಎತ್ತಬೇಕಾದಂಥ ಸಮಸ್ಯೆಗಳು ತುಂಬಾ ಇದೆ. ಬಟ್ ಸ್ಟಿಲ್ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್ ಇಟ್ ಅಂತ. ಯಾಕಂತ ನನಗೂ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಜಸ್ಟ್ ಎ ಸಿಲ್ಲಿ ಕೇಸ್ ಟು ಬಿ ಟೇಕನ್ ಅಪ್. ಐ ಆಮ್ ಫೀಲಿಂಗ್ ಫ್ರಮ್ ಮೈ ಇನ್ನರ್. ಆ್ಯಂಡ್ ಎಟ್ ಲಾಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಬಂದು ಸಂಜೆ 1 ಅವರ್ ಅಥವಾ 1.5 ಅವರ್ ಏನು ಟಿ ವಿ ಮುಂದೆ ಕೂತ್ಕೋತಾರೋ ಅವ್ರಿಗೆ ಒಂದು ಒಳ್ಳೆ ಮನೋರಂಜನೆ ಸಿಗಲಿ. ಆ್ಯಂಡ್ ಕಾಮಿಡಿ ಫನ್ ಅವರ ವರ್ಕ್ಲೋಡ್ ಎಲ್ಲ ಮರೆಯೋ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲ ಕಂಟೆಸ್ಟೆಂಟ್ಸು ಅವ್ರದ್ದೇ ಆದ ಸ್ಟ್ರಾಟಜಿಲಿ ಆಡ್ತಾ ಇದ್ದಾರೆ. ಅಟ್ ಲಾಸ್ಟಲ್ಲಿ ಎಲ್ರಿಗೂ ಒಂದು ಕಂಟೆಂಟ್ ಆ್ಯಂಡ್ ಎಲ್ರಿಗೂ ಒಂದು ಮನೋರಂಜನೆ ಸಿಗಬೇಕು. ಈ ಚಾನಲ್ಲು ಶೋ ಅಂತ ಏನು ಹೇಳ್ತೀವಿ, ಒಂದು ಮನೋರಂಜನಾತ್ಮಕವಾಗಿರಬೇಕು, ವಿವಾದಾತ್ಮಕವಾಗಿರ್ಬಾರ್ದಂತ ನನ್ನ ಲೆಕ್ಕ. A channel or a show should be an entertainer for the people and it shouldn't be a controversial for them. And ಸುದೀಪ್ ಅವರು ಎಲ್ಲ ಕಂಟೆಸ್ಟೆಂಟ್ಸ್ನು ಮನೆಗೆ ಒಳಗಡೆ ಕಳಿಸೋವಾಗ ಒಂದು ಮಾತು ಹೇಳ್ತಾರೆ, ನಿಮ್ಮಿಂದ ಮನೆಗೆ ಒಳ್ಳೆಯದಾಗಲಿ, ಮನೆಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತ. ಮನೆಯಿಂದ ನಿಮಗೆ ಒಳ್ಳೆಯದಾಗಲಿ ಅಂತಂದರೆ ನಿಮ್ಮ ಪರ್ಸ್ನಲಿ ನಿಮಗೆ ಒಂದು ಗ್ರೋತ್ ಸಿಗಲಿ, ನಿಮಗೊಂದು ಹೆಲ್ಪ್ ಆಗಲಿ, ನಿಮ್ಮ ಮನೆ ಸಿಚುವೇಶನ್ಸು ಎಲ್ಲ ಒಂದು ಸ್ವಲ್ಪ ಗುಡ್ ಕಂಡೀಷನ್ಸ್ ಬರಲಿ ಅಂತ. ಆ್ಯಂಡ್ ನಿಮ್ಮಿಂದ ಮನೆ ಒಳ್ಳೆಯದಾಗಲಿ ಅಂತಂದರೆ ಮನೆಯಲ್ಲಿ ಆ ಮನೆ ಹಿಂದ್ಗಡೆ ಅಂತ ಆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ಗೆ, ಆ ಟೆಕ್ನಿಷಿಯನ್ಸ್ ಮನೆಗಳಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಮತ್ತಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಆ ಇಂಡಿವಿಜುವಲ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಮುಂದೆ ಅವ್ರ ಗ್ರೋತ್ ಆಗಲಿ ಅಂತ ಎಷ್ಟು ನೀಟಾಗಿ ಹೇಳಿ ಎಲ್ಲರೂ ಒಳಗಡೆ ಕಳಿಸ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇಷ್ಟೆಲ್ಲ ಅಡಚಣೆಗಳು ಮತ್ತು ತೊಂದರೆಗಳಾದ್ರೂ ಇಷ್ಟೆಲ್ಲ ನೀಟಾಗಿ ಚೆನ್ನಾಗಿ ಓಡ್ತಾ ಇದೆ ಅಂತಂದರೆ ಅದಕ್ಕೆಲ್ಲ ಕಾರಣ ವೀಕ್ಷಕರು ಮತ್ತು ಅದರಿಂದ ತೆರೆ ಹಿಂದ್ಗಡೆ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ಗಳು, ಅಲ್ಲಿ ಒಳಗಡೆ ಚೆನ್ನಾಗಿ ಆಡ್ತಾ ಇರುವಂಥ ಕಂಟೆಸ್ಟೆಂಟ್ಸು, ಆ್ಯಂಡ್ ಇಷ್ಟೆಲ್ಲ ನಡೆಸ್ಕೊಡ್ತಾ ಇರುವ ನಿರೂಪಕರಾದಂಥ ಕಿಚ್ಚ ಸುದೀಪ್ ಅವರು. ಇವರುಗಳಿಂದ ಮಾತ್ರ ಈ ಶೋ ನಡೀತಾ ಇದೆ. ಯಾರೇ ಮೂರನೇ ವ್ಯಕ್ತಿ ಬಂದರೂ ಈ ಶೋನ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಆಲ್ರೆಡಿ ಒಂದು ಸಾಮ್ರಾಜ್ಯನೇ ಕಟ್ಟಿಬಿಟ್ಟಿದ್ದಾರೆ. ಆ ಸಾಮ್ರಾಜ್ಯದ ಹೆಸರು ಹೇಳ್ಕೊಂಡು ನೀವು ಒಂದು ಸ್ವಲ್ಪ ಬೆಳಿಬೋದೇ ಹೊರತು ಆ ಸಾಮ್ರಾಜ್ಯವನ್ನು ನಾಶ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಆ ಸಾಮ್ರಾಜ್ಯದ ಅಧಿಪತಿ ಯಾರಂತ ನಿಮಗೆ ಆಲ್ರೆಡಿ ಗೊತ್ತಲ್ಲ. ಇದಷ್ಟೇ ಅಲ್ಲದೆ ಇವಾಗ ನಟ ಕಿಚ್ಚ ಸುದೀಪ್ ಅವ್ರ ವಿರುದ್ಧನೂ ದೂರು ದಾಖಲಾಗಿದೆ. ಯಾಕಂತಂದರೆ ಕಳೆದ 2-3 ಎಪಿಸೋಡ್ಗಿನ ಹಿಂದೆ ಅವರು ರಕ್ಷಿತಾ ಅವ್ರ ಮೇಲೆ ಕೂಗಾಡ್ತಾರೆ. ಮೀನ್ಸ್ ನನಗೆ ಪಿತ್ತ ನೆತ್ತಿಗೆ ಇರುತ್ತಿದೆ ಅಂತ ಮಾತಾಡ್ತಾರೆ. ಅದು ಸರಿ ಇಲ್ಲ. ನೀವು ಹೆಣ್ಮಕ್ಳ ಜೊತೆಗೆ ನೀವು ಆ ಥರ ಮಾತಾಡಬಾರ್ದು, ನೀವು ದರ್ಪ ತೋರಿದ್ದೀರಾ, ಒಂದು ಹೆಣ್ಮಗಳಿಗೆ ಅವಮಾನ ಮಾಡಿದ್ದೀರಾ ಅಂತ ಸಾಮಾಜಿಕ ಕಾರ್ಯಕರ್ತೆಯಾದ ಸಂಧ್ಯಾ ಅವರು ಮಹಿಳಾ ಆಯೋಗಕ್ಕೆ ಇವಾಗ ದೂರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ, ಏನೇನಾಗುತ್ತೆ ಮುಂದೆ ಅದನ್ನು ನೋಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲ್ಗೆ ಹೊಸದಾಗಿ ನೀವು ಕಾಲಿಡ್ತಾ ಇದ್ದೀರಾ ಅಂತಂದರೆ ನಮ್ಮ ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ. ನಾವು ಕೊಟ್ಟಿರೋ ರಿವ್ಯೂಸ್ ನಿಮಗೆ ಇಷ್ಟ ಆಯಿತು, ಸಪೋರ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಧನ್ಯವಾದಗಳು.